ಕುಡಿದು ಚಾಲನೆ ಮಾಡಬೇಡಿ ಅಂತ ಪೊಲೀಸರು ಹೇಳ್ತಾನೆ ಇರ್ತಾರೆ, ದಂಡವನ್ನು ವಿಧಿಸ್ತಾರೆ. ಆದ್ರೆ ಇಲ್ಲೊಬ್ಬ ಆಸಾಮಿ ಕುಡಿದ ನಶೆಯಲ್ಲಿ ಮಾಡಿದ ಎಡವಟ್ಟು ಅಷ್ಟಿಷ್ಟಲ್ಲ. ಅವನ ಕೆಲಸದಿಂದ ಸಾವಿರಾರು ಜನ ಪರದಾಡಿದ್ದಾರೆ. ಮುರಿದು ಬಿದ್ದ ಕಂಬಗಳು, ಜೇಡರ ಬಲೆಯಂತಾಗಿರುವ ವಿದ್ಯುತ್ ತಂತಿಗಳು, ಬೆಸ್ಕಾಂ ಸಿಬ್ಬಂದಿ ಪರದಾಟಕ್ಕೆ, ಜನರ ಸಂಕಷ್ಟಕ್ಕೆ ಕಾರಣ ಈ ಟಿಪ್ಪರ್ ಡ್ರೈವರ್. ಶುಕ್ರವಾರ ಮಧ್ಯರಾತ್ರಿ 1:30 ಸಮಯ ಚಿಕ್ಕಬಾಣಾವರದ ಈ ರಸ್ತೆಯಲ್ಲಿ ಲೋಡ್ ತುಂಬಿಸಿಕೊಂಡು ಟಿಪ್ಪರ್ ಚಲಿಸುತ್ತಿತ್ತು. ಕಂಠಪೂರ್ತಿ ಕುಡಿದಿದ್ದ ಚಾಲಕ ಸುಬ್ರಮಣಿ ಗೇರ್ ಬದಲಿಸೋ ಬದಲಿಗೆ ಹೈಡ್ರಾಲಿಕ್ ಲಿವರ್ ಬದಲಿಸಿದ್ದಾನೆ. ಇದರಿಂದ ಹೈಡ್ರಾಲಿಕ್ ಮೇಲೆದ್ದಿದ್ದು ವಿದ್ಯುತ್ ತಂತಿಗೆ ತಗುಲಿದೆ. ಇಷ್ಟಾದರೂ 1 ಕಿಲೋಮೀಟರ್ ತನಕ ಹೈಡ್ರಾಲಿಕ್ ತಗುಲಿದ್ದ ತಂತಿಗಳ ಜೊತೆಗೆ ವೇಗವಾಗಿ ಚಲಿಸಿದ್ದಾನೆ. ಇದರಿಂದ 25ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ವಿದ್ಯುತ್ ತಂತಿಗಳು ತುಂಡು ತುಂಡಾಗಿ ನೆಲಕ್ಕೆ ಬಿದ್ದಿದೆ. ಸುಮಾರು 1-1:30 ಹಂಗೆ ಟಿಪ್ಪರ್ ಗಾಡಿಯವರು ಗೇರ್ ಹಾಕ ಬದ್ರು ಹೈಡ್ರಾಲಿಕ್ ಎತ್ಬಿಟ್ಟಿದ್ದಾರೆ. ಇಲ್ಲೊಂದು ವಯರ್ ಹೋಗಿತ್ತು, ಮೇನ್ ವಯರು. ಆ ವಯರ್ ತಾಗಿ ಸುಮಾರು ಒಂದು 30-35 ಕಂಬಗಳು ಬಿದ್ದೋಗಿದೆ ಸರ್. ಇಲ್ಲಿಂದ ಬಾಣಾವರದಿಂದ ದ್ವಾರಕಾನಗರ ತನಕ ಬಿದ್ದೋಗಿದೆ. ನೈಟಿಂದ ಕರೆಂಟ್ ಇಲ್ಲ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಚಿಕ್ಕಬಾಣಾವರ ಸುತ್ತಲಿನ 5,000ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಟ್ ಆಗಿತ್ತು. ಇದರಿಂದ ಜನರು ಕತ್ತಲಲ್ಲಿ ಮುಳುಗಿದ್ರು. ಮುರಿದು ಬಿದ್ದಿದ್ದ ವಿದ್ಯುತ್ ಕಂಬಗಳನ್ನು ಬದಲಿಸಬೇಕಿರೋದ್ರಿಂದ ಇಡೀ ದಿನವೂ ಕರೆಂಟ್ ಇರಲಿಲ್ಲ. ಇದರಿಂದ ಜನ ಪರದಾಡಿದ್ರು. ಎಲ್ಲ ಬಂದು ನೋಡ್ತಾ ಇದ್ದಾಗೆ ನಮಗೆ ಒಂದು 30-35 ಕಂಬಗಳು ಆಲ್ಮೋಸ್ಟ್ ಅಲ್ಲಿ ಕೊಲಾಪ್ಸ್ ಆಗಿರೋದಾಗ ಕಾಣಿಸ್ಬಂತು. ಈಗ ಇಮಿಡಿಯೇಟಾಗಿ ನಾವು ಪೋಲ್ಸ್ ಎಲ್ಲ ನಾವು ಅಕ್ಯುಮುಲೇಟ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸುಮಾರು 34 ಟ್ರಾನ್ಸ್ಫಾರ್ಮರ್ಸ್ಗೆ ಈಗ ಸದ್ಯಕ್ಕೆ ಪವರ್ ಸಪ್ಲೈ ಇಲ್ಲ. ನಮಗೆ ಈಗ ಏನಿದೆ, ಈಗ ಯಾರು ಡ್ಯಾಮೇಜ್ ಮಾಡಿರ್ತಾರೆ ಅವ್ರು ನಮ್ಗೆ ರಿಕವರ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಪ್ರಕಾರ ಏನಿದೆ ನಾವು ಅದೆಲ್ಲ ಕಂಪ್ಲೇಂಟ್ ಲಾಂಚ್ ಮಾಡಿ ಕ್ರಮ ತಗೊಳ್ತೀವಿ. ಸದ್ಯ ಟಿಪ್ಪರ್ ಹಾಗೂ ಡ್ರೈವರ್ ಸುಬ್ರಮಣಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಘಟನೆಯಲ್ಲಿ ಯಾವುದೇ ಅನಾಹುತ ಆಗಿಲ್ಲ ಅನ್ನೋದೇ ನೆಮ್ಮದಿಯ ವಿಷಯ. ಮೂರ್ತಿ ವಿ, TV9, ನೆಲಮಂಗಲ.